ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಶಿವಮೊಗ್ಗ ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಾನಂತೂ ಕಾಫಿ ಕುಡ್ಕೊಂಡು ಕಾರ್ಯಕ್ರಮ ನಡೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತಿಸ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಪ್ರತಿಯೊಂದು ಬಿಸ್ನೆಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಬಿಸ್ನೆಸ್ ಮೆನ್ಗಳ ಅನುಭವ ಕೂಡ ವಿಭಿನ್ನವಾಗಿರುತ್ತೆ. ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಏನಪ್ಪಾ ಅಂದ್ರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಪುಸ್ತಕಗಳು ಒಳ್ಳೆ ಸ್ನೇಹಿತ ಅಂತ ಕೂಡ ಹೇಳ್ತಾರೆ. ಪುಸ್ತಕ ಓದೋದ್ರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ಕೂಡ ಇದೆ. ಹೀಗೆಲ್ಲ ಇರುವಾಗ ಎಲ್ಲಿ ಪುಸ್ತಕ ಕೊಂಡ್ಕೋಬೇಕು, ಯಾವ ಪುಸ್ತಕಗಳನ್ನ ಓದಬೇಕು ಅಂತ ಕನ್ಫ್ಯೂಷನ್ಸ್ ಸಾಕಷ್ಟು ಜನಕ್ಕೆ ಇರುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಬುಕ್ ಈ ದುನಿಯಾದ ಬಗ್ಗೆ ಮಾತಾಡೋಣ ಅಂತ. ಹೆಸರು ತುಂಬಾ ವಿಶೇಷವಾಗಿದೆಯಲ್ಲ ಅಂತ ನಿಮಗೆ ಅನಿಸ್ಬೋದು. ಹೌದು, ಇಲ್ಲಿ ಬುಕ್ ಬಿಸ್ನೆಸ್ ನ ಮಾಡ್ತಾರೆ. ಸೊ ಈ ಶಾಪ್ ನ ಓನರ್ ಆಗಿರುವಂತಹ ಅಖಿಲೇಶ್ ತೇಲ್ಕರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ? ಸರ್ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಧನ್ಯವಾದಗಳು. ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಕೃತಜ್ಞತೆಗಳು. ಓಕೆ, ಅಖಿಲೇಶ್ ಸರ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಮೊದಲನೇ ಪ್ರಶ್ನೆ ಅಂದರೆ, ಮೊದಲು ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ? ನನ್ನ ಹೆಸರು ಅಖಿಲೇಶ್ ತೇಲ್ಕರ್ ಅಂತ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ಬೆಳೆದಿದ್ದು ಶಿವಮೊಗ್ಗದಲ್ಲಿ, ಓದಿದ್ದು ಶಿವಮೊಗ್ಗದಲ್ಲಿ. ಆ ನಂತರ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದಾಯಿತು. ಆ್ಯಸ್ ನಾನು ಪ್ರೋಗ್ರೆಸ್ ಆಗ್ತಾಯಿದ್ದೆ ಕೆರಿಯರಲ್ಲಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಈವನ್ ಎಜುಕೇಷನ್ ಟೈಮಲ್ಲಿ ನಾನು 8 ವರ್ಷ ಇದ್ಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡ್ರು. ಸೊ ನಮ್ಮ ತಾಯಿಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಆ ದಿನಗಳನ್ನು ನೋಡಿ. ಆಮೇಲೆ 10th ಆಗ್ತಿದ್ದಾಗೆ ಈ ಮುಂದೆ ಏನು ಮಾಡಬೇಕು ಜೀವನದಲ್ಲಿ ಅಂತ ಕ್ಲಾರಿಟಿ ಇರಲಿಲ್ಲ. ಹಾಗೂ ಹೀಗೂ ನನ್ನ ಡಿಪ್ಲೊಮೋನ ಕಂಪ್ಲೀಟ್ ಮಾಡಿ ದೆನ್ ಒಂದು ಜಾಬ್ ಆದರೆ ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಗೆ ಹೋದೆ. ಹಾಗೆ ಕೆರಿಯರ್ ಸ್ಟಾರ್ಟ್ ಆಯಿತು. ಬೆಂಗಳೂರಿನಲ್ಲಿ ಯಾವ ಕಾಲಗಳಿತ್ತು ಅಂದರೆ, ಕೆಲಸ ಸಿಗಲಿದ್ದಾಗ ಈವನ್ 10 ರೂಪಾಯಿ ಜಾಬಲ್ಲಿತ್ತು, ತಿಂಗಳಿಗೆ 300 ರೂಪಾಯಿ ಇತ್ತು. ಅದನ್ನು ಹೇಗೆ ಖರ್ಚು ವೆಚ್ಚನೆಲ್ಲ ನೋಡಿಕೊಂಡು ದೆನ್ ಕೆಲಸ ಹುಡ್ಕೊಂಡು ನನ್ನ ಕೆರಿಯರು ಸ್ಟಾರ್ಟ್ ಆಯಿತು ಹಾಗೂ ಹೀಗೂ. ಆನಂತರ ಹಾಗೆ 15 ವರ್ಷ ಆಯಿತು, 17 ವರ್ಷ ಆಯಿತು. ಕೆರಿಯರಲ್ಲಿ ಒಂದು ಅಸಮಾಧಾನ ಇತ್ತು. ಅಂದರೆ ಇನ್ನೂ ಏನೂ ಅಚೀವ್ ಮಾಡಿಲ್ಲ, ಏನಾರ ಮಾಡಬೇಕು, ಹೀಗೆ ಕ್ವಶನ್ಗಳು ಸ್ಟಾರ್ಟ್ ಆಯಿತು. ಆವಾಗ ಯಾವಾಗ ನಾನು ಈ ಕ್ವಶನ್ಗಳು ನನ್ನಲ್ಲಿ ಹಾಕ್ಕೊಂಡೆ, ಏನು ಮಾಡ್ಬೋದು ಜೀವನದಲ್ಲಿ ಅಂತ. ಆವಾಗ ಇಲ್ಲ, ಇನ್ನೂ ಏನಾರ ಒಂದು ಅಚೀವ್ ಮಾಡಲೇಬೇಕು ಅಂತ ಅನಿಸಿದಾಗ ನನ್ನ ಪ್ಯಾಷನ್ನ ಕಂಡುಹಿಡ್ಕೊಂಡೆ. ನಾನು ರೈಟಿಂಗಲ್ಲಿ ಚೆನ್ನಾಗಿದ್ದೀನಿ ಅಂತ ನನಗೆ ಅರ್ಥ ಆಯಿತು. ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ರೈಟಿಂಗ್. ಹಾಗೆ ಪ್ಯಾಷನ್ ಟೆಕ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಬುಕ್ ಇಂಡಸ್ಟ್ರಿಯಲ್ಲಿ ಬುಕ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದೆ. ಈಗ ನಾನು ಕಲ್ತಿರೋದು, ನಾನು ಅಚೀವ್ಮೆಂಟ್ ಮಾಡ್ತಾ ಇರೋದು, ಇದನ್ನೆಲ್ಲ ಬೇರೆಯವ್ರಿಗೂ ಹೆಲ್ಪ್ ಆಗಬೇಕು ಅಂತ 3 ಬುಕ್ ಬರೆದಿದ್ದೀನಿ. ಮೊದಲನೇದು ಫೈಂಡ್ ಯು ಇನ್ ಯು ಅಂತ, ಎರಡನೇದು ಸಿ ಯು ಇನ್ ಯು, ಮೂರನೇದು ಆಟಮ್ ಜಾಬ್ಸ್ ಅಂತ. ಕೆರಿಯರು ಮತ್ತು ಸೆಲ್ಫ್ ಹೆಲ್ಪ್ ರಿಲೇಟೆಡ್ ಟಾಪಿಕಲ್ಲಿ ನಾನ್ ಫಿಕ್ಷನಲ್ ಬುಕ್ಸ್ ಬರೆದಿದ್ದೀನಿ. ಸೊ ಐ ಆಮ್ ನೌ ಆಥರ್. ಈಗ ಬುಕ್ ಈ ದುನಿಯಾ ಅಂತ ಹೆಸರಲ್ಲಿ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಸೊ ಪ್ಯಾಷನ್ ಟೆಕ್ ಅನ್ನೋ ಒಂದು ಕಂಪ್ನಿನ ನೀವೇ ಪ್ರಾರಂಭ ಮಾಡಿದ್ದು? ಹೌದು ಮೇಡಮ್. ಇದು ಹೇಗೆ ಪ್ರಾರಂಭ ಆಯಿತು ಅಂದರೆ, ಪ್ರತಿಯೊಬ್ಬರಲ್ಲೂ ಒಂದು ಕಲೆ ಅಂತ ಇರುತ್ತೆ. ಆ ಕಲೆನ ಪ್ಯಾಷನ್ ಹುಡುಕೊಂಡು ಈಗ ಇರೋ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಪ್ಯಾಷನ್ ಪ್ಲಸ್ ಟೆಕ್ಕು ಎರಡನ್ನೂ ಮಿಕ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಇದನ್ನು ಅರ್ಥ ಮಾಡಿಸಿ ಮುಂದೆ ಇದನ್ನು ಹೆಲ್ಪ್ ಆಗೋ ಥರ ಮಾಡೋಣ ಅಂತ ಈ ಹೆಸರನ್ನು ನಾನು ಸ್ಟಾರ್ಟ್ ಮಾಡಿದೆ. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಖಿಲೇಶ್ ತೇಲ್ಕರ್ ಅವರು ಅವರ ಬಿಸ್ನೆಸ್ ಜರ್ನಿ ಹೇಗೆ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಪ್ಯಾಷನ್ ಆಗಿದ್ದು ಈಗ ಪ್ರೊಫೆಷನ್ ಕೂಡ ಆಗಿದೆ. ಸೊ ಅಖಿಲೇಶ್ ತೇಲ್ಕರ್ ಅವ್ರ ಜೊತೆ ಮಾತಾಡೋಕೆ ಸಾಕಷ್ಟು ವಿಷಯಗಳು ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಬುಕ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇನೆ ಬುಕ್ ಈ ದುನಿಯಾ. ಇದರ ಫೌಂಡರ್ ಆಗಿರುವಂತಹ ಅಖಿಲೇಶ್ ತೇಲ್ಕರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಅಖಿಲೇಶ್ ತೇಲ್ಕರ್ ಅವರೇ, ಈಗ ನೀವು ಮೊದಲನೇದಾಗಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತೀರಾ, ಅದೇನೆ ಪ್ಯಾಷನ್ ಟೇಕ್. ಸೊ ಈ ಒಂದು ಬಿಸ್ನೆಸ್ ಏನಿದೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಾ ಸರ್? ಮೇಡಮ್, ಇದರಲ್ಲಿ 3 ಕೆಟಗರಿ ಇದೆ. ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟು ಫಾರ್ ಸ್ಪೆಷಲಿ ಕೆರಿಯರ್ ರಿಲೇಟೆಡ್. ಇವರಿಗೆ ಯಾರು ಹೊಸದಾಗಿ ಕೆರಿಯರ್ ಸ್ಟಾರ್ಟ್ ಮಾಡ್ತಾರೋ, ಜಾಬಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯೋ ಅಥವಾ ಕ್ಲಾರಿಟಿ ಇಲ್ವಾ ಮುಂದೆ ಏನು ಮಾಡಬೇಕು ಏನಿಲ್ಲ ಅಂತ, ಅವರಿಗೆ ಹೆಲ್ಪ್ ಆಗುವಂಥದ್ದು ಬುಕ್ಸ್ಗಳು ಲಭ್ಯವಿದೆ. ಎರಡನೇದು ಅಂಡರ್ ಪ್ಯಾಷನ್ ಟೆಕ್, ಸೇಮ್ ಕೆಲವರು ಸೆಲ್ಫ್ ಓನರ್ಸ್ ಇರ್ತಾರೆ, ಟ್ರೈನರ್ಸ್ ಇರ್ತಾರೆ, ಅಥವಾ ಅವ್ರದ್ದು ಒಂದು ಓನ್ ಉದ್ಯಮ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಮುಂದೆ ಹೇಗೆ ಸ್ಕೇಲಪ್ ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಅವರಿಗೆ ಒಂದು ಅಥಾರಿಟಿ ಸಿಗೋದು ಬುಕ್ ಬರೆಯೋದ್ರಿಂದ, ಅದು ಆ್ಯಸ್ ಇಟ್ ಈಸ್ ವೆನ್ ಆಥರ್ ಆಗೋದ್ರಿಂದ. ಸೊ ಬುಕ್ ರೈಟಿಂಗ್ ಮತ್ತು ಬುಕ್ ಪಬ್ಲಿಷಿಂಗ್ ಕೂಡ ನಾನು ಮಾಡ್ತೀನಿ. ಮೂರನೇದು ಬುಕ್ ಮಾರ್ಕೆಟಿಂಗ್ ಪ್ಲಸ್ ಬುಕ್ ಈ ದುನಿಯಾ ಹೆಸರಲ್ಲಿ ಜನರನ್ನ ರೀಡರ್ಸ್ನ ರೀಚ್ ಆಗಬೇಕು, ಒಳ್ಳೊಳ್ಳೆ ಬುಕ್ಸ್ನ ತಲುಪಿಸ್ಬೇಕು. ಸೊ ಆ ಉದ್ದೇಶದಿಂದ ಬುಕ್ ಈ ದುನಿಯಾ ಇವತ್ತು ಶಿವಮೊಗ್ಗದಲ್ಲಿ ಸಿಟಿ ಸೆಂಟರ್ ಮಾಲ್ ನಡೀತಾ ಇದೆ. ಸೂಪರ್. ಅಖಿಲೇಶ್ ಅವರೇ, ನಿಮ್ಮ ಜರ್ನಿ ಕೇಳುವಾಗ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹಾಗೆ ಸಾಕಷ್ಟು ಸ್ಟ್ರಗಲ್ಗಳನ್ನ ಅನುಭವಿಸಿ ನಂತರದಲ್ಲಿ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ. ಹಾಗೆ ಅಖಿಲೇಶ್ ಸರ್, ಈ ಬುಕ್ ಈ ದುನಿಯಾ ಶಿವಮೊಗ್ಗ ಸಿಟಿ ಸೆಂಟ್ರಲ್ಲಿದೆ, ನೀವು ಹೇಳಿದ್ರಿ. ಈ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಇದು ಐಡಿಯಾ ಬಂದಿದ್ದು 2025ಅಲ್ಲಿ. ನಾನು 2024ಅಲ್ಲಿ ಬುಕ್ ಈ ದುನಿಯಾನ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ರೀಚ್ ಆಗಲಿಕ್ಕೆ ಟ್ರೈ ಮಾಡಿದೆ. ಅಲ್ಲಿ ನನಗೆ ರೀಡರ್ಸ್ನ ರೀಚ್ ಆಗಿ ಅವರ ಅನುಭವನ ಅಥವಾ ಅವರ ಎಕ್ಸ್ಪೀರಿಯೆನ್ಸ್ನ ಕೇಳಲಿಕ್ಕೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಹೀಗಾಗಿ 2025ರಲ್ಲಿ ಏನು ಮಾಡಿದೆ, ಮೊದಲನೇ ಬುಕ್ ಶೋ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದೆ, ಟ್ರಿಮಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅಲ್ಲಿ. ದೆನ್ ಅಲ್ಲಿಂದ ಇನ್ನೊಂದು ಅವಕಾಶ ಸಿಕ್ತು ಲಾಲ್ಬಾಗು, ಇನ್ನೊಂದು ಅವಕಾಶ ಸಿಕ್ತು ವಿಧಾನಸೌಧ. ಹೀಗೆ ಅಲ್ಲಿ 6 ಬುಕ್ ಶೋಸ್ ಮಾಡಿದೆ. ಆವಾಗ ಅರ್ಥ ಆಯಿತು, ರೀಡರ್ಸಿಗೆ ಬುಕ್ಕು ರೀಚ್ ಆಗ್ತಾಯಿಲ್ಲ. ಒಳ್ಳೊಳ್ಳೆ ಪುಸ್ತಕಗಳು ಕನ್ನಡದಲ್ಲಾಗಿರ್ಬೋದು, ಇಂಗ್ಲೀಷ್ನಲ್ಲಾಗಿದ್ದು ಓದುಗರು ಇದ್ದಾರೆ, ಬಟ್ ಆ ಬುಕ್ಕು ರೀಚ್ ಆಗ್ತಿಲ್ಲ ಅಂತ ಒಂದು ಅರ್ಥ ಆಯಿತು. ದೆನ್ ನನ್ನ ಊರು ಶಿವಮೊಗ್ಗ ಆಗಿದ್ದರಿಂದ ಬುಕ್ ಈ ದುನಿಯಾ ಈಗ 3ನೇ ತಿಂಗಳಲ್ಲಿ ನಡೀತಾ ಇದೆ ಶಿವಮೊಗ್ಗದಲ್ಲಿ. ಸೊ ಬೆಂಗಳೂರಲ್ಲಿ ಎಲ್ಲ ಕೂಡ ಬುಕ್ ಶೋಸ್ಗಳನ್ನ ಮಾಡ್ತೀರಾ. ಅಲ್ಲಿ ಒಂದು ಸಕ್ಸಸ್ನ ಕಂಡು ನಮ್ಮ ಶಿವಮೊಗ್ಗದಲ್ಲೇ ಯಾಕೆ ಒಂದು ಶಾಪ್ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಶಾಪ್ ಪ್ರಾರಂಭ ಮಾಡಿದ್ದೀರಾ. ಸೊ ಈ ಬುಕ್ ಈ ದುನಿಯಾ ಹೆಸರು ತುಂಬ ಚೆನ್ನಾಗಿದೆ. ಹೆಸರು ಹೇಗೆ ಬಂತು ಸರ್? ನಾನು ಯೋಚನೆ ಮಾಡ್ತಾಯಿದ್ದೆ, ನಾನು ಬುಕ್ಕನ್ನ ರೀಡರ್ಸ್ನ ತಲುಪಿಸ್ಬೇಕು. ಆ ವರ್ಡು ತುಂಬ ಈಸಿಯಾಗಿರಬೇಕು, ಅವರಿಗೆ ಮೂಮೆಂಟ್ ಹೇಳಿದ ತಕ್ಷಣ ಅದು ಕ್ಯಾಚ್ ಆಗಬೇಕು. ಸೊ ಈ ಥರ ಯೋಚನೆ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರೋವಂಥದ್ದೇ ದುನಿಯಾ ಅನ್ನೋದ್ರೆ ನಮ್ಮ ಪ್ರಪಂಚ. ಸೊ ಆ ದುನಿಯಾ ವರ್ಡು ತುಂಬ ಸಿಂಪಲ್ಲಾಗೆ ಅನಿಸ್ತು ಮತ್ತು ಅದು ಚೆನ್ನಾಗಿದೆ ಅನಿಸ್ತು. ಅದನ್ನು ಯಾಕೆ ನಮ್ಮ ಈ ಬುಕ್ಕಿಗೆ ಆ್ಯಡ್ ಮಾಡಬಾರ್ದು? ಸೊ ಬುಕ್ಕು ದುನಿಯಾ, ಈ ಪುಸ್ತಕ ಪ್ರಪಂಚದಲ್ಲಿ ಎಲ್ಲರೂ ಬಂದು ಒಳ್ಳೊಳ್ಳೆ ಬುಕ್ ಕೊಂಡೊಯ್ದು ಬುಕ್ಕಿನ ವಿಷಯಗಳನ್ನ ತಿಳ್ಕೊಂಡು, ನಾನು ಆಥರ್ ಆಗಿದ್ದರಿಂದ ಇಲ್ಲಿ ಬರೋ ಪ್ರತಿಯೊಬ್ಬರು ರೀಡರ್ಸು ಅವ್ರಿಗೆ ಕೆಲವರು ಕ್ಲಾರಿಟಿ ಇರಲ್ಲ, ಯಾವ ಬುಕ್ ಓದಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆ ಬುಕ್ಕಿನ ಬಗ್ಗೆ ಇಂಥ ಬುಕ್ ಓದಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು, ಆಮೇಲೆ ಈ ಥರ ಕ್ಲಾರಿಟಿ ಇವೆಲ್ಲ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಸೂಪರ್. ಸೊ ಈ ಬುಕ್ ಈ ದುನಿಯಾದಲ್ಲಿ ಯಾವೆಲ್ಲ ಬುಕ್ಸ್ಗಳಿದೆ ಸರ್? ಎಷ್ಟು ಬಗೆಯ ಪುಸ್ತಕಗಳಿದೆ? ಮೇಡಮ್, ಇಂಗ್ಲೀಷ್ನಲ್ಲಿ ಫಿಕ್ಷನಲ್ಲು, ನಾನ್ ಫಿಕ್ಷನಲ್ಲು ಎಲ್ಲ ಕೆಟಗರಿ ಅಂತ ಬುಕ್ಕು, ಸೆಲ್ಫ್ ಹೆಲ್ಪ್ ಬುಕ್ಸು, ಬಿಸ್ನೆಸ್ ರಿಲೇಟೆಡು, ಶೇರ್ ಮಾರ್ಕೆಟು, ಆಮೇಲೆ ನಿಮಗೆ ಸೈಕಾಲಜಿ, ಆಮೇಲೆ ಹಿಸ್ಟ್ರಿ, ಈ ಥರ ಎಲ್ಲ ಥರ ಬುಕ್ಸು ಇಂಗ್ಲೀಷಲ್ಲಿದೆ. ಕಾದಂಬರಿ ಮತ್ತು ಕವನಗಳು, ವಚನಗಳು, ಆಮೇಲೆ ಕನ್ನಡದಲ್ಲಿ ಪ್ರಸಿದ್ಧ ವ್ಯಕ್ತಿಗಳಂಥ ರವಿ ಬೆಳಗೆರೆ ಆಗಿರ್ಬೋದು, SL ಭೈರಪ್ಪ ಆಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಇವ್ರದ್ದೆಲ್ಲ ಪುಸ್ತಕಗಳು ಲಭ್ಯವಿದೆ. ಓಕೆ, ಸೂಪರ್. ಒಳ್ಳೊಳ್ಳೆಯ ಬುಕ್ಗಳನ್ನ ಇಟ್ಕೊಂಡಿದ್ರೆ ಸರ್, ಕೇಳುವಾಗಲೇ ತುಂಬ ಖುಷಿ ಆಗುತ್ತೆ. ಹಾಗಿದ್ರೆ ಕೇಳುಗರೆ, ಬುಕ್ ಈ ದುನಿಯಾದಲ್ಲಿ ಯಾವೆಲ್ಲ ಪುಸ್ತಕಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇದೆ ಅಲ್ವಾ? ಸೊ ಇವರ ಬಿಸ್ನೆಸ್ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಹಾಗೆ ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
ಸೂಪರ್ ಸಾಂಗಿನ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಅರ್ಪಿತಾ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಬುಕ್ಕಿ ದುನಿಯಾದ ಬಗ್ಗೆ ಮಾತಾಡ್ತಾ ಇದ್ವಿ. ಹೆಸರು ಹೇಳೋ ಹಾಗೇನೆ ಇಲ್ಲಿ ಸಾಕಷ್ಟು ಬಗೆಯ ಪುಸ್ತಕಗಳು ಸಿಗುವಂತದ್ದು. ಈ ಒಂದು ಶಾಪ್ ನ ಓನರ್ ಆಗಿರುವಂತಹ ಅಖಿಲೇಶ್ ತೇಲ್ಕರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣವಾ? ಅಖಿಲೇಶ್ ಅವರೇ, ಈಗಿನ ಕಾಲದಲ್ಲಿ ಹೇಗಾಗ್ಬಿಡುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳೇ ಹೆಚ್ಚಾಗಿರುತ್ತೆ. ಎಲ್ರು ಕೂಡ ಮೊಬೈಲು, ಲ್ಯಾಪ್ಟಾಪು, ಕಂಪ್ಯೂಟರ್ ಅಂತ ಹೇಳುವಾಗ ಈಗ್ಲೂ ಜನ ಪುಸ್ತಕವನ್ನ ಕೊಂಡ್ಕೊಳ್ಳೋಕೆ ಬರ್ತಾರ ಸರ್? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ನೀವು ಕೇಳಿರೋ ಕ್ವಶನಲ್ಲಿ ಏನು ಡೌಟ್ ಇಲ್ಲ. ಯಾಕಂದರೆ ನನಗೂ ಇದೇ ಕ್ವಶನ್ ಇತ್ತು. ನಿಜವಾಗ್ಲೂ ಇನ್ನೂ ಓದುಗರು ಇದ್ದಾರೆ. ಈ ಡಿಜಿಟಲ್ ಮೀಡಿಯಾ ಬಂದ ಮೇಲಿಂದ ಎಲ್ಲ ಡಿಜಿಟಲಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಸೊ ಈ ವಿಡಿಯೋಸ್ ನೋಡಿಕೊಂಡು ಆಮೇಲೆ ಯೂಟ್ಯೂಬ್ ನೋಡಿ ಅದರಲ್ಲೇ ಇರಬೇಕಾದ್ರೆ ನಿಜವಾಗ್ಲೂ ಬುಕ್ ಓದ್ತಾರ ಜನ, ಅಥವಾ ಇದು ರಿಯಲಿ ಸಕ್ಸಸ್ಫುಲ್ ಆಗ್ಬೋದಾ ಅನ್ನೋ ಕ್ವಶನ್ ಡೆಫಿನೆಟ್ಲಿ ಎಲ್ಲರಿಗೂ ಬರುತ್ತೆ. ಬಟ್ ಯಾವಾಗ ನಾನು ಪೇರೆಂಟ್ಸ್ನಾಗಲಿ ಓದುಗರನ್ನಾಗಲಿ ಹತ್ತಿರದಿಂದ ನೋಡಿದೆ ಬೆಂಗಳೂರಿನಲ್ಲಿ, ಇಲ್ಲ ಬುಕ್ಗಳು ಓದೋರು ಇನ್ನೂ ಇದ್ದಾರೆ. ಬುಕ್ ಓದೋ ಫೀಲಿಂಗೇ ಬೇರೆ ಮೇಡಮ್. ಒಂದು ಪುಸ್ತಕ ನೀವು ಕೈಯಲ್ಲಿ ಹಿಡ್ಕೊಂಡಾಗ ಒಬ್ಬ ಆಥರ್ ಆ ಪುಸ್ತಕನ ಬರೆದಿದ್ದಾನೆ ಅಂದರೆ ಅವರ ಪ್ರತಿಯೊಂದು ಜೀವನದ ಅನುಭವ, ಎಕ್ಸ್ಪೀರಿಯೆನ್ಸು ಎಲ್ಲ ಅದರಲ್ಲಿ ಬರೆದಿಟ್ಟಿರ್ತಾನೆ. ಅಂಥ ಬುಕ್ನ ನಾವು ಕೈಯಲ್ಲಿ ಹಿಡ್ಕೊಂಡು ಓದಿದಾಗ ಅದು ಬರೋ ಫೀಲಿಂಗು ಖುಷಿನೇ ಬೇರೆ. ನೀವು ಡಿಜಿಟಲ್ ಮೀಡಿಯಾದಲ್ಲಿ ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಬೇರೆ. ಸೊ ಹಾಗಾಗಿ ಇಲ್ಲ, ಇದು ಎಲ್ಲೋ ಮಿಸ್ಸಿಂಗ್ ಇದೆ ಅಂತ ಅನಿಸ್ತು. ಇವಾಗ ಓದುಗರು ಇದ್ದಾರೆ ಅಂತ ಖಂಡಿತವಾಗಿ ಹೇಳ್ಬೋದು. ನಂಗೆ ಕಾನ್ಫಿಡೆನ್ಸ್ ಇದೆ, ಜನ ಬುಕ್ನ ತೊಗೊತಾರೆ ಮತ್ತು ಓದ್ತಾ ಇದ್ದಾರೆ ಅಂತ. ಸೂಪರ್. ಬುಕ್ಕು ಓದೋರಿಗೆ ಗೊತ್ತಿರುತ್ತೆ ಸರ್, ಅದರ ಒಂದು ಅಂದ ಏನು, ಚಂದ ಏನು, ಎಷ್ಟು ಖುಷಿಯನ್ನು ತಂದು ಕೊಡುತ್ತೆ ಆ ಪುಸ್ತಕ ಅಂತ. ಹಾಗೆ ಈಗಲೂ ಕೂಡ ಜನ ಇಲ್ಲಿ ಬಂದು ಬುಕ್ಕನ್ನು ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಫೈನ್. ಸೊ ಈಗ ಬಿಸ್ನೆಸ್ ಹೇಗಿದೆ ಸರ್? ಸೊ ಫಾರ್ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್ ರೀಡರ್ಸು. ನಾನು ಆ್ಯಕ್ಚುಲಿ ಫಸ್ಟ್ ಮಂತು 10 ಡೇಸ್ ಆಗಿ ಮಾಡಿದೆ, ಸೆಕೆಂಡ್ ಮಂತ್ 10 ಡೇಸ್ ಮಾಡಿದೆ. ಆಮೇಲೆ ಅನ್ನಿಸ್ತು ಇಲ್ಲ, ಇಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಆಮೇಲೆ ಅವರಿಗೆ ಟೈಮ್ ಬೇಕು ಬುಕ್ನ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಬುಕ್ ಜೊತೆ ಸ್ಪೆಂಡ್ ಮಾಡಲಿಕ್ಕೆ. ಸೊ ಹಾಗಾಗಿ ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸ್ ಸೋ ಫಾರ್. ಸೊ ನೀವೊಬ್ಬರೇ ಇಲ್ಲಿ ಈ ಬುಕ್ ಸ್ಟಾಲ್ನ ನೋಡ್ಕೊಳ್ಳೋದಾ ಸರ್? ಇಲ್ಲ ಮೇಡಮ್, ನಮ್ಮ ಟೀಮ್ ಇದೆ. ನಮ್ಮ ವೈಫ್ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಒಬ್ಬರು ಚೇತನ ಅಂತ ಒಬ್ಬರು ನಮ್ಮ ಜೊತೆ ವರ್ಕ್ ಮಾಡ್ತಾರೆ. ಆಮೇಲೆ ಇಬ್ಬರು ಕಾಲೇಜ್ ಹುಡುಗರು ಇದ್ದಾರೆ. ಅವರು ಪ್ರತಿ ವೀಕೆಂಡು ಯಾವಾಗ ರಶ್ ಇರುತ್ತೋ ಅವ್ರು ಬಂದು ಸಪೋರ್ಟ್ ಮಾಡ್ತಾರೆ. ಸೊ ಎಂಟೈರ್ ಟೀಮ್ ಇದೆ ಮೇಡಮ್. ಸರ್, ಈ ಒಂದು ದೊಡ್ಡ ಮಾಲ್ ಏನಿದೆ, ಇಲ್ಲಿ ಮೋಸ್ಟ್ ಆಫ್ ದಿ ಎಲ್ಲ ಎಂಟರ್ಟೈನ್ಮೆಂಟ್ಗೆ ಅಂತಲೇ ಇರುವಂಥದ್ದು ಅಥವಾ ಶಾಪಿಂಗಿಗೆ ಅಂತ ಇರುವಂಥದ್ದು. ಇಲ್ಲಿಗೆ ಬರುವಂತಹ ಜನರು ಬುಕ್ಕನ್ನು ಪರ್ಚೇಸ್ ಮಾಡ್ತಾರೆ ಅನ್ನುವಾಗ ತುಂಬ ಖುಷಿಯಾಗುತ್ತೆ. ನಿಮಗೆ ಈ ಮಾಲ್ ಒಳಗೆ ಬುಕ್ ಸ್ಟಾಲ್ ಇಡಬೇಕಂತ ಹೇಳಿ ಐಡಿಯಾ ಹೇಗೆ ಬಂತು ಸರ್? ನಾನು ಪರ್ಸ್ನಲಾಗಿ ಹೇಳಬೇಕು ಅಂದರೆ ಇಂಟ್ಯೂಷನ್ ಫಾಲೋ ಮಾಡ್ತೀನಿ. ಅಂದರೆ ನಾನು ಒಂದು ಯೋಚನೆ ಮಾಡುತ್ತಿದ್ದೆ, ಈಗ ಈ ಬುಕ್ಸ್ ರೀಚ್ ಆಗಬೇಕು ಅಂದರೆ ಜನ ಎಲ್ಲಿ ಸೇರ್ತಾರೋ ಅಲ್ಲಿ ತೊಗೊಂಡು ಹೋಗಿ ಇಡೋ ಅಂಥ ನಂದು ಬುಕ್ ದುನಿಯಾ ಕಾನ್ಸೆಪ್ಟು. ಫಾರ್ ಎಕ್ಸಾಂಪಲ್, ಒಂದು ಕ್ರೌಡ್ ಇದೆ, ಒಂದು ಜಾತ್ರೆ ಇದೆ, ಒಂದು ಫಂಕ್ಷನ್ ಇದೆ, ಒಂದು ಈವೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ಆ ಜಾಗಕ್ಕೆ ಜನ ಬರ್ತಾರೆ ಅಂತ ಆಯಿತು. ಸೊ ಯೋಚನೆ ಮಾಡ್ತಿದ್ದೆ, ಶಿವಮೊಗ್ಗದಲ್ಲಿ ಯಾವ ಜಾಗದಲ್ಲಿ ನಾನು ಮಾಡಿದ್ರೆ ಇದು ರೀಡರ್ಸಿಗೆ ರೀಚ್ ಆಗ್ಬೋದು ಹೆಚ್ಚೆಚ್ಚು ಅಂತ ಯೋಚನೆ ಮಾಡಿದಾಗ ಒಂದು 2-3 ಜಾಗ ಯೋಚನೆ ಮಾಡಾದಮೇಲೆ ಇದಕ್ಕಿಂತ ಬೆಸ್ಟ್ ಜಾಗ ಯಾವುದೂ ಇಲ್ಲ. ಯಾಕಂದರೆ ಮಾಲಿಗೆ ಬರೋದು ಜನ 2-3 ರೀಸನಿಂದ. ಒಂದು, ಅವರಿಗೆ ಖುಷಿ, ಎಂಟರ್ಟೈನ್ಮೆಂಟು, ಅಥವಾ ಮನೆಯಿಂದ ಇದ್ದು ಬೇಜಾರಾಗಿರುತ್ತೆ, ಮಕ್ಕಳಿಗೆ ಆಡಿಸೋ ಅಂಥ ಜಾಗ, ಅಥವಾ ಒಳ್ಳೆ ಬೇರೆ ತಿಂಡಿ ತಿನ್ನೋ ಅಂಥ ಜಾಗ. ಸೊ ಎಲ್ಲ ಥರನೂ ಜಾಗ ಮಾಲಲ್ಲಿ ಸಿಗುವಂಥದ್ದಾದರೆ ಬುಕ್ಸ್ ಯಾಕೆ ಸಿಗಬಾರ್ದು? ಸೊ ಆ ಕ್ವಶನ್ ಹಾಕಿದಾಗ ನನಗೆ ಇದು ಒಳ್ಳೆ ಜಾಗ ಅನ್ನಿಸ್ತು. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಖಿಲೇಶ್ ತೇಲ್ಕರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಬಿಸ್ನೆಸ್ ಮಾಡುವಾಗ ಪ್ಲೇಸ್ಮೆಂಟ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾವ ಜಾಗದಲ್ಲಿ ಬಿಸ್ನೆಸ್ ಮಾಡ್ತೀವಿ, ಅಲ್ಲಿ ಹೇಗೆ ಬಿಸ್ನೆಸ್ ನಡಿಬಹುದು ಅನ್ನೋದ್ರ ಬಗ್ಗೆ ಆಲೋಚನೆಗಳು ತುಂಬಾನೇ ಮುಖ್ಯ ಆಗತ್ತೆ ಅಂತ ಹೇಳಿ ಅಖಿಲೇಶ್ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಅಖಿಲೇಶ್ ಅವರ ಜೊತೆ ಮಾತಾಡೋಕೆ, ಬಿಸ್ನೆಸ್ ವಿಷಯಗಳನ್ನ ತಿಳ್ಕೊಳ್ಳೋಕೆ ಇನ್ನಷ್ಟು ವಿಷಯಗಳು ಬಾಕಿ ಇದೆ. ಈ ಮಾತುಕತೆ ನಾಳಿನ ಕಾರ್ಯಕ್ರಮದಲ್ಲೂ ಕೂಡ ಮುಂದುವರಿತಾ ಇದೆ. ಹಾಗಿದ್ರೆ ನಾಳೆ ಮತ್ತೆ ಸಿಗುವ. ನಮ್ಮೊಟ್ಟಿಗೆ ಅಖಿಲೇಶ್ ತೇಲ್ಕರ್ ಅವರು ಕೂಡ ಇರ್ತಾರೆ. ಸೊ ನೀವು ಇದುವರೆಗೂ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಶಿವಮೊಗ್ಗ ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಸೊ ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ನಂದಂತೂ ಕಾಫಿ ಆಯ್ತು. ನೀವೇನು ಬಿಸಿ ಬಿಸಿ ಚುರುಮುರಿ ತಿಂತ ಮಂಡಕ್ಕಿ ತಿಂತ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ? ಓಕೆ ಫೈನ್. ಆದ್ರೂ ಕಾರ್ಯಕ್ರಮನ ಕೇಳ್ತಿರಲ್ಲ, ಅದಕ್ಕೆ ಖುಷಿ ಆಗತ್ತೆ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಬಿಸ್ನೆಸ್ ಅನ್ನುವಾಗ ಅದರಲ್ಲಿ ಸಕ್ಸಸ್ ಇರುತ್ತೆ, ಸ್ಟ್ರಗಲಿಂಗ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಸ್ಯಾಡ್ನೆಸ್ ಇರುತ್ತೆ. ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಕ್ಕೆ ಸಾಗಬೇಕಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 5 ರೂಪಾಯಿ ಬಿಸ್ಕೆಟ್ ಮಾರಿದ್ರು ಅದು ಒಂದು ಬಿಸ್ನೆಸ್ಸೇ, ಹಾಗೆ 5 ಲಕ್ಷದ ಒಂದು ಚಿನ್ನದ ಆಭರಣವನ್ನ ಮಾರಿದ್ರು ಅದು ಬಿಸ್ನೆಸ್ಸೇ ಅಂತ. ಹೀಗೆಲ್ಲ ಇರುವಾಗ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಬುಕ್ಕಿ ದುನಿಯಾದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಶಾಪ್ನ ಓನರ್ ಆದಂತಹ ಅಖಿಲೇಶ್ ತೇಲ್ಕರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಅಖಿಲೇಶ್ ಸರ್, ಮತ್ತೊಮ್ಮೆ ನಿಮಗೆ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ. ಅಖಿಲೇಶ್ ಅವರೇ, ನೀವೇ ಹೇಳ್ತಾ ಇದ್ರಿ ಈ ಬಿಸ್ನೆಸ್ಸಿಗೆ ಬರೋದಕ್ಕೂ ಮೊದಲು ನೀವು ಈ ಹಿಂದೆ ಸಾಕಷ್ಟು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಕೂಡ ತೊಡಗಿಸ್ಕೊಂಡಿದ್ರಿ ಅಂತ. ಸೊ ಬೇರೆ ಎಲ್ಲ ಬಿಸ್ನೆಸ್ ಮಾಡಿದ್ಮೇಲೂ ಕೂಡ ನಿಮಗೆ ಯಾಕೆ ಬುಕ್ ಬಿಸ್ನೆಸ್ಸೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು? ಇದ್ರ ಬಗ್ಗೆ ಹೇಳ್ಬೋದಾ? ಓಕೆ, ಒಳ್ಳೆ ಕ್ವಶನು ಮೇಡಮ್. ನಾನು ಎಜುಕೇಷನ್ ಮಾಡಬೇಕಾದ್ರೆ 10th ಆದಮೇಲೆ ಅಥವಾ ನನ್ನ ಡಿಪ್ಲೊಮೊ ಆದಮೇಲೆ ಒಂದು ಕೊರತೆ ನನ್ನಲ್ಲಿತ್ತು, ಅಥವಾ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲಿ. ಬುಕ್ಸ್ ತೊಗೊಳ್ಳೋ ಅಂಥದ್ದು, ಅಥವಾ ನಾನು ಇನ್ನೂ ಹೈಯರ್ ಎಜುಕೇಷನ್ ಓದಬೇಕಂತ ತುಂಬ ಇಷ್ಟ ಆಯಿತು. ಬಟ್ ಫ್ಯಾಮಿಲಿ ಸಪೋರ್ಟ್ ಕೊಡಬೇಕು, ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ ಹೇಳಿ ನಾನು ಬುಕ್ಸಿಂದ ಸ್ವಲ್ಪ ದೂರ ಉಳಿದ್ಬಿಟ್ಟೆ. ಅದು ಯಾವಾಗಲೂ ನನ್ನ ಮನಸ್ಸಲ್ಲಿ ಕಾಣ್ತಾಯಿತ್ತು. ಸೊ ಹಾಗೆ ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ ಇದೆ. ಬುಕ್ಸು ಮೇ ಬಿ ಇಲ್ದೇ ಅಥವಾ ಸ್ಕೂಲು ಅಥವಾ ಕಾಲೇಜಲ್ಲಿ ಫೀಸ್ ಕಟ್ಟೋಕ್ಕೆ ಆಗದೇ ಎಜುಕೇಷನ್ ಎಲ್ಲೋ ನಿಂತು ಹೋಗ್ತದೆ ಅಥವಾ ಮುಂದುವರ್ಸೋಕ್ಕಾಗಲ್ಲ. ಸೊ ಇದನ್ನು ಯಾಕೆ ಬೇರೆಯವರಿಗೆ ಆಗದೇ ಇರೋವಂಥ ಕಷ್ಟ ಆಗದೇ ಇರೋವಂಥದ್ದು ಕೆಲಸನ ನಾವು ಯಾಕೆ ಸುಲಭ ಮಾಡಬಾರ್ದು, ಒಳ್ಳೊಳ್ಳೆ ಬುಕ್ಸ್ ಯಾಕೆ ರೀಚ್ ಮಾಡಬಾರ್ದು ಅಂತ ಒಂದು ಉದ್ದೇಶದಿಂದ ಬುಕ್ಸನ್ನೇ ಉದ್ದೇಶಪೂರ್ವಕವಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು. ಸೂಪರ್. ಅಖಿಲೇಶ್ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಇರಬೇಕಾದಂಥ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಅಂದರೆ ಏನಿರಬೇಕಾಗುತ್ತೆ ಸರ್? ಮೇಡಮ್, ಇಂಪಾರ್ಟೆಂಟ್ ಕ್ವಾಲಿಟಿ ಒಂದು ಕ್ಲಾರಿಟಿ ಇರಬೇಕು. ನಾವು ಏನು ಈ ಉದ್ದೇಶದಿಂದ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ವೆದರ್ ಅದು ನಮ್ಮ ಪರ್ಸ್ನಲ್ ಆಗಿರ್ಬೋದು, ವೆದರ್ ಅದು ನೀವು ಬೇರೆಯವರಿಗೆ ಹೆಲ್ಪ್ ಮಾಡೋ ಅಂಥದ್ದಾಗಿರ್ಬೋದು, ಆ ಕ್ಲಾರಿಟಿ ಒಂದು ಇದ್ದರೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಫ್ರೇಮ್ ವರ್ಕ್ ಅಂತ ಹೇಳ್ತೀನಿ, ನನ್ನ ಬುಕ್ಕು CENUL ಅದನ್ನೇ ನಾನು ಹೇಳೋದು. ನಿಮಗೆ ಇಚ್ಛಾಶಕ್ತಿ ಅಂದರೆ ಪ್ಯಾಷನ್ ಆ ಬಿಸ್ನೆಸ್ಸಲ್ಲಿ ಇದೆಯಾ? ಮೊದಲನೇ ಕ್ವಶನು. ನಿಮಗೆ ಅದು ರಾತ್ರಿ ಎದ್ದೇಳಿಸಿದ್ರೂ ಅದ್ರ ಬಗ್ಗೆ ಮಾತಾಡೋ ಅಂಥ ಶಕ್ತಿ ಇರಬೇಕು, ಅಥವಾ ಅದ್ರ ಬಗ್ಗೆ ಗೊತ್ತಿರಬೇಕು. ಆ ಪ್ಯಾಷನ್ ಇದೆಯಾ ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ನೀವು ಊಟ ತಿಂಡಿನೂ ಇಳ್ದೇ ಆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ? ಆ ಕ್ವಶನ್ ಹಾಕ್ಕೊಳ್ಳಿ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರು ಅಂದರೆ. ಆವಾಗ ನಿಮಗೆ ಅನಿಸುತ್ತೆ, ನಾನು ಯಾವುದರಲ್ಲಿ ತುಂಬ ಆಸಕ್ತಿಯಿಂದ ಮಾಡ್ಬೋದು, ಅಥವಾ ಯಾರದೇ ಫೋರ್ಸ್ ಇಲ್ಲದೇ ಅಥವಾ ಯಾರದೇ ದಬ್ಬಾಳಿಕೆ ಇಲ್ಲದೇ ನಾನು ಆ ಕೆಲಸನ ಮಾಡ್ಬೋದಾ ಲಾಂಗ್ ಟರ್ಮು. ಸುಮ್ಮನೆ ಶಾರ್ಟ್ ಟರ್ಮ್ ಅದು ಇನ್ನೊಬ್ಬ ಯಾರೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ನಾನು ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂಥದ್ದು ಆ ಥರ ಆಗಿರಬಾರ್ದು. ನಿಮಗೆ ಒಳಗಿಂದ ಬರಬೇಕು ಆ ರಿಯಲಿ ಕ್ಲಾರಿಟಿ ಇದೆಯಾ ಅಂತ. ಎರಡನೇದು, ನಿಮ್ಮಲ್ಲಿ ಅದು ಸ್ಕಿಲ್ ಇದೆಯಾ ಅಂತ ಕ್ವಶನ್ ಹಾಕೋಬೇಕು. ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ನಿಮಗೆ ಕೆಲವರು ಕುಕ್ಕಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವರು ಗಾರ್ಡನಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವರು ಬುಕ್ ರೈಟಿಂಗಲ್ಲಿ ಚೆನ್ನಾಗಿರ್ತಾರೆ. ಇದೇ ಥರ ಅವ್ರವ್ರದ್ದೇ ಒಂದು ಸ್ಕಿಲ್ಸ್ ಇದೆ. ಅದು ನೀವು ಸ್ಕಿಲ್ಸ್ನ ಐಡೆಂಟಿಫೈ ಮಾಡಬೇಕು. ಯು ಕ್ಯಾನ್ ಮಾರ್ಕ್ ಮಾಡಿ 10 ಔಟ್ ಆಫ್ ಎಷ್ಟು ನಿಮ್ಮ ಸ್ಕಿಲ್ಲಿಗೆ, ಅದನ್ನು ಪಾಯಿಂಟ್ಸ್ ಕೊಡ್ತಾ ಬನ್ನಿ. ಒಂದು 10 ಸ್ಕಿಲ್ಲು ಬರೀರಿ, ನಿಮಗೆ ಇರೋವಂಥ ಸ್ಕಿಲ್ಲು. ಅದರಲ್ಲಿ ಬಂದಿರೋ ಸ್ಕಿಲ್ಲಲ್ಲಿ ಮಾರ್ಕ್ಸು ಹೈಯೆಸ್ಟ್ ಯಾವುದಕ್ಕೆ ಬರ್ತಾಯಿದೆ, ಆವಾಗ ನಿಮಗೆ ಗೊತ್ತಾಗುತ್ತೆ, ಐ ಆಮ್ ಗುಡ್ ಎಟ್ ದಿಸ್ ಅಂತ. ಇದು ಎರಡನೇ ಪಾಯಿಂಟು. ಮೂರನೇದು, ಡಿಮ್ಯಾಂಡು. ನಿಜವಾಗ್ಲೂ ಅದು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆಯಾ, ಅಥವಾ ಸುಮ್ಮನೆ ನನಗೆ ಸ್ಕಿಲ್ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡೋವಂಥದ್ದು ಅಲ್ಲ. ನಿಜವಾಗ್ಲೂ ಜನಕ್ಕೆ ಅದು ಬೇಕಾ, ಪ್ರಾಬ್ಲಮ್ ಇದೆಯಾ. ಸೊ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ, ನಿಮಗೆ ಪ್ಯಾಷನ್ ಇದೆಯಾ ನೋಡಿ, ಸ್ಕಿಲ್ ಇದೆಯಾ ನೋಡಿ, ಡಿಮ್ಯಾಂಡ್ ಇದೆಯಾ ನೋಡಿ. ಈ ಮೂರು ನಿಮಗೆ ಮ್ಯಾಚ್ ಆಗ್ತಿದೆಯಾ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಬಿಸ್ನೆಸ್.
ಸೂಪರ್ ಸರ್. ಒಬ್ಬ ಬಿಸ್ನೆಸ್ ಮನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಹಾಗಿದ್ರೆ ಕೇಳುಗರೆ, ಅಖಿಲೇಶ್ ತೇಲ್ಕರ್ ಅವ್ರ ಜೊತೆ ಇನ್ನೊಂದಿಷ್ಟು ವಿಷಯಗಳನ್ನ ಮಾತಾಡೋಣ. ಅದು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಆಗಿದೆ. ಹಾಗಿದ್ರೆ ಮಾತುಕತೆಯನ್ನ ಮುಂದುವರಿಸ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್, ಅದೇನೇ ಬುಕ್ಕಿ ದುನಿಯಾದ ಬಗ್ಗೆ ಮಾತಾಡ್ತಿದ್ವಿ. ಸೊ ಇದರ ಓನರ್ ಆಗಿರುವಂತಹ ಅಖಿಲೇಶ್ ತೇಲ್ಕರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣವಾ? ಅಖಿಲೇಶ್ ತೇಲ್ಕರ್ ಅವರೇ, ಈಗ ನಮ್ಮ ಶಿವಮೊಗ್ಗದಲ್ಲಿ ಬುಕ್ಕಿಗೆ ಅಂತಾನೆ ಸಾಕಷ್ಟು ಶಾಪ್ಸ್ ಆಯ್ತಾ, ಆದ್ರೂ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಾಗಿರ್ಬೋದು ಅಥವಾ ಜನತೆ ಯಾಕೆ ನಿಮ್ಮ ಶಾಪ್ ಅಂದ್ರೆ ಬುಕ್ಕಿ ದುನಿಯಾಗೆ ಬರಬೇಕು? ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಯುವರ್ ಶಾಪ್ ಸರ್? ಮೇಡಮ್, ಬುಕ್ಕಿ ದುನಿಯಾ ನಾಟ್ ಓನ್ಲಿ ಸೆಲ್ಲಿಂಗ್ ಬುಕ್ಸ್, ವಿ ಆರ್ ಕನೆಕ್ಟಿಂಗ್ ರೀಡರ್ಸು. ನಮ್ಮ ಉದ್ದೇಶ ರೀಡರ್ಸ್ನ ಅವರಿಗೆ ಇಷ್ಟ ಆಗುವಂಥ ಬುಕ್ಸು, ಅವರಿಗೆ ಅವಶ್ಯಕತೆ ಇರೋ ಬುಕ್ಸ್ನ ರೀಚ್ ಮಾಡೋದು ಒಂದು ಉದ್ದೇಶ. ಸೊ ಇಲ್ಲಿ ಬಂದರೆ ನಾವು ಸೇಲ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ಮಾತಾಡೋದಿಲ್ಲ. ನಾವು ಇಲ್ಲಿ ನಿಮಗೆ ಹೇಳ್ಕೊಡುವಂಥದ್ದು ಏನಂದರೆ, ಯಾವ ಬುಕ್ಕು ನಿಮಗೆ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲಾಗಿ ಹೇಳ್ತೀನಿ. ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್, ನೆಟ್ವರ್ಕಿಂಗ್ ಅಥವಾ ಸೋಷಿಯಲೈಸಿಂಗ್ ಅಂತ ಹೇಳ್ತೀವಿ. ಈಗ ಈ 4 ಏರಿಯಾನ ನಿಮ್ಮಲ್ಲಿ ಯಾವುದು ತುಂಬ ಪ್ರಾಬ್ಲಮ್ ಇದೆ, ಯು ಸಪೋಸ್ ಟು ರೀಡ್ ಆ ಬುಕ್ಕು. ಸೊ ಹೀಗೆ ನಾವು ಅವ್ರನ್ನ ಗೈಡ್ ಮಾಡ್ತೀವಿ. ಹೆಲ್ತ್, ಮನೆಯಲ್ಲಿ ಇಶ್ಯೂಸ್ ಇದೆಯಾ, ಹೆಲ್ತ್ ರಿಲೇಟೆಡ್ ಬುಕ್ಸ್ ಸಜೆಸ್ಟ್ ಮಾಡ್ತೀವಿ. ವೆಲ್ತ್ ರಿಲೇಟೆಡ್ ಮನಿ ಪ್ರಾಬ್ಲಮ್ ಇದೆಯಾ, ವೆಲ್ತ್ ರಿಲೇಟೆಡ್ ಬುಕ್ಸು. ಸೊ ಹಾಗಾಗಿ ಬುಕ್ಕಿ ದುನಿಯಾ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಬಿಸ್ನೆಸ್ಸಸ್. ಸೊ ಹೀಗೆ ನಾವು ರೀಡರ್ಸ್ನ ರೀಚ್ ಆಗೋಕ್ಕೆ ಪ್ರಯತ್ನ ಪಡ್ತೀವಿ. ಒಳ್ಳೊಳ್ಳೆ ಬುಕ್ಸ್ನ ಕೊಡೋಣ ಅಂತ ಒಂದು ಉದ್ದೇಶದಿಂದ ಇದು ನಡೀತಾ ಇದೆ. ಸೂಪರ್ ಸರ್, ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಈ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ. ನೀವು ಹೇಳ್ದ ಹಾಗೇ ಇಟ್ಸ್ ನಾಟ್ ಓನ್ಲಿ ಫಾರ್ ಸೇಲ್ಸ್. ಯಾರೇ ಕಸ್ಟಮರ್ಸ್ ಬಂದರೂ ಕೂಡ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಥವಾ ಅವರಿಗೆ ಏನು ನೀಡಿದೆ, ಜೀವನದಲ್ಲಿ ಏನು ನೀಡಿದೆ ಅದ್ರ ಕುರಿತು ನೀವೇ ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಸೂಪರ್. ಹಾಗೆಯೇ ಸರ್, ಪುಸ್ತಕಗಳನ್ನ ಯಾಕೆ ಓದಬೇಕು ಸರ್? ಇನ್ನೂ ಕೂಡ ಒಂದು ಪುಸ್ತಕನೂ ಓದದೇ ಇರುವಂತಹ ಕೇಳುಗರಿಗೆ ಅಥವಾ ಪುಸ್ತಕವನ್ನು ಓದ್ತಾ ಇರುವಂತಹ ಕೇಳುಗರಿಗೆ ನೀವು ಒಂದಿಷ್ಟು ಸಲಹೆಯನ್ನು ಕೊಡೋದಾದರೆ ಏನು ಕೊಡ್ತೀರಾ ಸರ್? ಪುಸ್ತಕಗಳನ್ನ ಓದೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ? ಓಕೆ, ಒಂದು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಮನುಷ್ಯನಿಗೆ ಅವನದೇ ಆದ ಒಂದು ಲಿಮಿಟ್ ಇರುತ್ತೆ, ಯೋಚನೆ ಲಿಮಿಟು. ನಾವು ಐದರ್ ಯಾರಿಗಾರ ಕೇಳಿ ಅದನ್ನು ಕಲಿಬೇಕಾಗ್ತದೆ. ಮೇ ಬಿ ಅದು ನಿಮ್ಮ ಟೀಚರ್ ಆಗಿರ್ಬೋದು, ನಿಮ್ಮ ಗುರು ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಚಿಕ್ಕವರಿಂದನೂ ಸುಮಾರು ವಿಷಯಗಳನ್ನು ಕಲಿಬೋದು. ಕಲೀಲಿಕ್ಕೆ ಪ್ರತಿನಿತ್ಯ ಪ್ರತಿ ಟೈಮಲ್ಲಿ ಏನಾದರೂ ಒಂದು ವಿಷಯಗಳು ಸಿಗ್ತಾ ಇರುತ್ತೆ. ನಾವು ಅದನ್ನು ಇಗ್ನೋರ್ ಮಾಡ್ತಾ ಇರ್ತೀವಿ. ಲೈಫಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಇಗ್ನೋರ್ ಮಾಡ್ತಾ ಇರ್ತೀವಿ. ನನ್ನ ಪ್ರಕಾರ ಐದರ್ ಯು ಕ್ಯಾನ್, ಇವಾಗ ಸ್ಮಾರ್ಟ್ ಮೊಬೈಲ್ಸ್ ಎಲ್ಲ ಇದೆ, ಒಳ್ಳೊಳ್ಳೆ ಯೂಟ್ಯೂಬಲ್ಲಿ ವೀಡಿಯೋಸ್ ಬರ್ತವೆ, ಒಳ್ಳೆ ಮೂವಿಯಿಂದನೂ ನೀವು ಕಲಿಬೋದು, ಒಳ್ಳೆ ಟೀಚಿಂಗ್ ಕ್ಲಾಸಿಂದನೂ ಕಲಿಬೋದು. ಬಟ್ ಬುಕ್ಸಿಂದ ಬರೋ ವಿಷಯಗಳು, ಬುಕ್ಸಿಂದ ಬರೋ ಅನುಭವನೇ ಬೇರೆ. ಯಾಕಂದರೆ ನಾನು ಮುಂಚೆನೇ ಹೇಳ್ದಂಗೆ, ಒಬ್ಬರು ಬುಕ್ ಬರೀತಾರೆ ಅಥವಾ ಅದರಲ್ಲಿ ಬುಕ್ಕಲ್ಲಿ ಒಂದು ವಿಷಯಗಳು ತುಂಬಿದ್ದಾರೆ ಅಂದರೆ ಓವರಾಲ್ ಅವ್ರ ಲೈಫ್ ಎಕ್ಸ್ಪೀರಿಯೆನ್ಸು ಎಲ್ಲ ಸೇರಿಸಿ ಅದರಲ್ಲಿ ಬರೆದಿರ್ತಾರೆ. ಸೊ ಅದು ನಿಮಗೆ ತುಂಬ ಬೇಗ ಹತ್ತಿರದಿಂದ ನಿಮ್ಮ ಜೀವನದಲ್ಲಿ ಏನು ಬೇಕೋ ಏನಿಲ್ಲ ಅಂತ ಸಿಗೋವಂಥ ಕಾನ್ಸೆಪ್ಟು. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಅಟ್ಲೀಸ್ಟ್ 2-3 ಪೇಜಸ್ಸು ಅಥವಾ 1 ಬುಕ್ ಪರ್ ಮಂತ್. ಅಥವಾ ನಾರ್ಮಲಿ ನೀವು ಈ ಸಕ್ಸಸ್ಫುಲ್ ಪೀಪಲ್ ನೀವು ನೋಡಿದ್ರೆ ವರ್ಷಕ್ಕೆ 60 ಬುಕ್ ಓದ್ತಾರೆ. ನಿಮ್ಮ ಕೈಲಿ ತಿಂಗಳಿಗೆ 1 ಬುಕ್ ಓದೋಕ್ಕಾಗಲ್ವ? ಸೊ ಯಾಕೆ ಇದನ್ನು ನಿಮ್ಮ ದಿನನಿತ್ಯ ಜೀವನದಲ್ಲಿ ಹ್ಯಾಬಿಟಾಗಿ ಮಾಡ್ಕೋಬಾರ್ದು. ಹೀಗೆ ಮಾಡೋದ್ರಿಂದ ನಿಮಗೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಮೈಂಡ್ಸೆಟ್ ಚೇಂಜ್ ಆದರೆ ಆಟೋಮೆಟಿಕ್ಕಾಗಿ ನೀವು ಡಿಸಿಷನ್ ತೊಗೊಳೋಕ್ಕೆ ಯೋಚನಾ ಶಕ್ತಿ ಚೇಂಜ್ ಆಗುತ್ತೆ. ಆದ್ದರಿಂದ ಬುಕ್ನ ಓದಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೂಪರ್ ಸರ್. ಸೊ ನಮ್ಮ ಮೈಂಡ್ಸೆಟ್ ಕೂಡ ಚೇಂಜ್ ಆಗುತ್ತೆ.
ದೊಡ್ಡ ದೊಡ್ಡ ಸಾಧಕರೆಲ್ಲ ಬಹುಶಃ ತಿಂಗಳಿಗೆ 3-4 ಪುಸ್ತಕವನ್ನು ಓದಿ ಮುಗಿಸ್ತಾರೆ ಅಂತ ಹೇಳುವಾಗ ನಾವು ಯಾಕೆ ಓದಬಾರ್ದು? ಅಟ್ಲೀಸ್ಟ್ ತಿಂಗಳಿಗೆ ಒಂದು ಪುಸ್ತಕವನ್ನಾದರೂ ಓದಿದ್ರೆ ನಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ ಅಖಿಲೇಶ್ ಸರ್, ಈ ಬುಕ್ಕಿ ದುನಿಯಾದಲ್ಲಿ ಬುಕ್ಸ್ಗಳಿಗಾಗಿ ಏನಾದರೂ ಆಫರ್ಸ್ ಇದೆಯಾ ಸರ್? ಈಗ ಒಂದು ಬುಕ್ ತೊಗೊಂಡ್ರೆ ಅಥವಾ ಬೈ 1 get 1 ಫ್ರೀ ಅಂತನೋ, ಅಥವಾ 3-4 ಬುಕ್ ತೊಗೊಂಡ್ರೆ ಒಂದಿಷ್ಟು ಡಿಸ್ಕೌಂಟ್ ಮಾಡ್ತೀನಿ ಅಂತನೋ, ಈ ರೀತಿ ಏನಾದರೂ ಆಫರ್ಸ್ ಇದೆಯಾ ಸರ್? ಹೌದಾ ಮೇಡಮ್, ಆಲ್ ನ್ಯೂ ಬುಕ್ಸು 10% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ, ಒಳ್ಳೊಳ್ಳೆ ಬುಕ್ಸು. ದೆನ್ ಆಲ್ಸೋ ಪ್ರೀ ಲೋಡ್ ಬುಕ್ಸ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಆಥರ್ಸ್ ಆಗಿರ್ಬೋದು, ಇಂಡಿಯನ್ ಆಥರ್ಸ್ ಆಗಿರ್ಬೋದು, ಕೆಲವು ಒನ್ ಟೈಮ್ ಯೂಸ್ ಆಗಿರೋ ಬುಕ್ಗಳೂ ಇದೆ. ನಿಮಗೆ 1 ತೊಗೊಂಡ್ರೆ 1,999 ಅಥವಾ 7 ಬುಕ್ಸ್ ತೊಗೊಂಡ್ರೆ 999 ಆಗುತ್ತೆ. ಸೊ ಈ ಥರ ಒಂದು ಆಫರ್ ನಡೀತಾ ಇದೆ, ನೀವು ಇದನ್ನು ಉಪಯೋಗಿಸ್ಕೋಬೋದು ಈ ಅವಕಾಶವನ್ನು. ಈ ಆಫರ್ಗಳು ಯಾವಾಗಲೂ ಇರುತ್ತೆ ಸರ್? ಈಗ ಲಿಮಿಟೆಡ್ ಟೈಮಿಗಿದೆ, ಮತ್ತು ಮುಂದೆ ಬೇರೆ ಆಫರ್ ಇರ್ಬೋದು, ಅಥವಾ ಈ ಆಫರ್ನ ನೆಕ್ಸ್ಟ್ ನೀವು ಕಾಣ್ಬೋದು. ಸೊ ಇಟ್ ಡಿಪೆಂಡ್ಸು. ಸೊ ಫೈನಲಿ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಸ್ವಂತವಾಗಿ ಬಿಸ್ನೆಸ್ ಮಾಡೋದು ಒಳ್ಳೆಯದಾ ಅಥವಾ ಬೇರೆಯವ್ರ ಹತ್ರ ವರ್ಕರ್ ಆಗಿ ಅಥವಾ ಎಂಪ್ಲಾಯ್ ಆಗಿ ವರ್ಕ್ ಮಾಡೋದು ಒಳ್ಳೆಯದೇ ಸರ್? ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ನೀವು. ಅಂದರೆ ನಿಮ್ಮಲ್ಲಿ ಬಿಸ್ನೆಸ್ ಮಾಡೋ ಕೆಪಾಸಿಟಿ ಆಲ್ರೆಡಿ ಇದ್ದರೆ ಡೆಫಿನೆಟ್ಲಿ ಐ ಥಿಂಕ್ ಮಾಡ್ಬೋದು ನೀವು. ಅದು ನಿಮಗೆ ಇಷ್ಟ ಆಗೋಂಥ ಬಿಸ್ನೆಸ್ ಮಾಡಿ. ಇಲ್ಲ ಅಂದರೆ ನೀವು ಬೇರೆಯವ್ರ ಹತ್ರ ವರ್ಕ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಅದರಲ್ಲಿ ನಿಮಗೆ ಖುಷಿ ಕಾಣಿಸ್ತಾ ಇದೆ ಮತ್ತು ಅದರಲ್ಲಿ ನೀವು ಹ್ಯಾಪಿಯಾಗಿದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ವರ್ಕ್. ಅಖಿಲೇಶ್ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಈ ಒಂದು ಬುಕ್ಕಿ ದುನಿಯಾದ ಬಗ್ಗೆ ಒಂದು ಇಷ್ಟು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ಬಿಸ್ನೆಸ್ ಮ್ಯಾನ್ ಹೇಗಿರಬೇಕು ಏನು ಅಂತೆಲ್ಲ ಒಂದು ಒಳ್ಳೆ ಸಲಹೆನ ನೀಡಿದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಕೇಳುಗರಿಗೆ ಹೆಚ್ಚೆಚ್ಚು ಬುಕ್ ಓದಿ ಬುಕ್ಕಿ ದುನಿಯಾ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಹಾಗಿದ್ರೆ ಸಿಟಿ ಸೆಂಟರ್